Hello students, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಕೆಮಿಸ್ಟ್ರಿ ಲೆಕ್ಚರರ್ ಪ್ರವೀಣ್ ಸರ್ ಅಟ್ PUC ಪರೀಕ್ಷೆ ಸೈನ್ಸ್. ಸೊ ನಿಮ್ಮನ್ನ ಎಲ್ಲರನ್ನು ತಿರ್ಗಾ ಒಂದು ಸೀರೀಸ್ ವಿಡಿಯೋಗೆ ಸ್ವಾಗತಿಸ್ತೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋಲಿ ಕಂಟೆಂಟ್ ಏನಿದೆ ಅಂತ ನೋಡೋಣ. ಸೊ ಇವತ್ತಿನ ಕಂಟೆಂಟು ಸೇಮ್ ಅಟಾಮಿಕ್ ಸ್ಟ್ರಕ್ಚರಲ್ಲಿ ಪಾರ್ಟ್ 4 ವಿಡಿಯೋ ಆಗುತ್ತೆ. ಸೊ ಇದರಲ್ಲಿ ನಾವು ಇವತ್ತು ಸ್ಟಡಿ ಮಾಡೋಂಥ ಟಾಪಿಕ್ಕು ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ ಆಫ್ ಆಟಮ್. ಸರಿನಾ? ಓಕೆ. ಸೊ ಇದ್ರ ಮುಂಚೆ ನೀವು ಈ ವಿಡಿಯೋ ಅಂದರೆ ಪಾರ್ಟ್ 3 ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಸೊ ದಯವಿಟ್ಟು ಆ ವಿಡಿಯೋನ ನೋಡಿ ಬನ್ನಿ, ಇಲ್ಲಾಂದರೆ ಈ ಕ್ಲಾಸ್ ನಿಮಗೆ ಏನು ಅರ್ಥ ಆಗುವುದಿಲ್ಲ. ಸೊ ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಸೊ ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ ಆಫ್ ಆಟಮ್. ಎಸ್. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಥಾಮ್ಸನ್ಸ್ ಮಾಡೆಲ್, ರದರ್ಫರ್ಡ್ ಮಾಡೆಲ್ ಆ್ಯಂಡ್ ಬೋರ್ಸ್ ಮಾಡೆಲ್ನ ಅಟಾಮಿಕ್ ಸ್ಟ್ರಕ್ಚರ್ನ ಎಕ್ಸ್ಪ್ಲೇನ್ ಮಾಡಿದ್ರು. ಇದ್ರದ್ದು ಪಾಸ್ಟ್ಲೇಟ್ಸ್ನ ನಾವು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಇದನ್ನು ನಾವು ಕಲ್ತ್ವಿ ಅಲ್ವಾ? ಸೊ ಈಗಿನ ಕ್ಲಾಸಲ್ಲಿ ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ ಆಫ್ ಆಟಮ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಎಸ್. ಸೊ ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ ಆಫ್ ಅನ್ ಆಟಮ್ ಅನ್ನೋದು ತುಂಬ ಮೋಸ್ಟ್ ವೈಡ್ಲಿ ಅಕ್ಸೆಪ್ಟೆಡ್ ಮಾಡೆಲ್. ಅರ್ಥ ಆಗ್ತಿದೆಯಲ್ಲ? ಸೊ ಥಾಮ್ಸನ್ನು, ರದರ್ಫರ್ಡು ಮತ್ತು ಬೋರ್ ಅವರು ಏನು ಲಿಮಿಟೇಷನ್ಸ್ ಇತ್ತೋ ಆ ಲಿಮಿಟೇಷನ್ಸ್ನೆಲ್ಲ ಹೊರಪಡಿಸಿ ಸೊ ಈ ಮಾಡೆಲ್ನ ಎಲ್ಲರೂ ಅಕ್ಸೆಪ್ಟ್ ಮಾಡಿಕೊಂಡ್ರು. ಸೊ ಬನ್ನಿ ನೋಡೋಣ ಈ ಮಾಡೆಲಲ್ಲಿ ಏನಿದೆ ಪಾಸ್ಟ್ಲೇಟ್ ಅಂತ. ಸೊ ಪಾಸ್ಟ್ಲೇಟ್ ನಂಬರ್ 1. ಸೊ ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ ರೀಪ್ಲೇಸಸ್ ಬೋರ್ಸ್ ಮಾಡೆಲ್ ಆಫ್ ಆಟಮ್. ಸೊ ಬೋರ್ ಅನ್ನೋರು ಆಲ್ಮೋಸ್ಟ್ 80% ಅಷ್ಟು ಅಕ್ಸೆಪ್ಟಬಲ್ ಥಿಯರೀಸ್ನ ಕೊಟ್ಟರು ಆಟಮ್ ಬಗ್ಗೆ. ಸೊ ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ ಇನ್ನೂ ಜಾಸ್ತಿ ಪ್ರಿಸೈಸ್ ಆಗಿ ಕೊಡುತ್ತೆ. ಸೊ ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ ಬಂದ ಮೇಲೆ ಬೋರ್ಸ್ ಅಟಾಮಿಕ್ ಮಾಡೆಲ್ನ ಒಂಚೂರು ಸೈಡ್ಗೆ ಇಟ್ಟರು. ಯಾಕೆ ಅಂತ ನೋಡೋಣ. ಸೊ ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ ಡಿಸ್ಕ್ರೈಬ್ಸ್ ಎಲೆಕ್ಟ್ರಾನ್ಸ್ ಆಸ್ ಎ ವೇವ್. ಒಂದು ನಿಮಿಷ, ಸಾರಿ. Yes, electrons as a wave. Yes, good to go. Electrons as a wave and spread toward the region of space called as orbital. This word, ಈ ವರ್ಡ್ ತುಂಬಾನೇ ಇಂಪಾರ್ಟೆಂಟು. ಬೋರಲ್ಲಿ ನಾವು ಆರ್ಬಿಟ್ ಅಂತ ಓದಿದ್ವಿ. ಏನು ಆರ್ಬಿಟ್ ಅಂದರೆ ಪಾತ್ ಅಥವಾ ಜಾಗ, ಯಾವ ಜಾಗದಲ್ಲಿ ಎಲೆಕ್ಟ್ರಾನ್ಸು ನ್ಯೂಕ್ಲಿಯಸ್ ಸುತ್ತುತ್ತೋ ಆ ಒಂದು ಪಾಯಿಂಟ್ನ ನಾವು ಆರ್ಬಿಟ್ ಅಂತ ಕರಿತೀವಿ. n = 1 2 3 ನಾಪ್ಕ ಇದೆಯಾ? KLM ಅಂತ ಯೂಸ್ ಮಾಡ್ತಿದ್ವಿ. ಸೊ ಬೋರ್ ಪ್ರಕಾರ ಅದನ್ನ ನಾವು ಆರ್ಬಿಟ್ ಅಂತ ಕರಿತೀವಿ. ಸೊ ಇಲ್ಲಿ ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲಲ್ಲಿ ಆರ್ಬಿಟ್ ಅಂತ ಕರೆಯಲ್ಲ, ಆರ್ಬಿಟಾಲ್. ಸೊ ಎರಡೂ ಸೇಮ್ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಆರ್ಬಿಟ್ಗೂ ಆರ್ಬಿಟಾಲ್ಗೂ ತುಂಬಾನೇ ಡಿಫ್ರೆನ್ಸ್ ಇದೆ. ಆರ್ಬಿಟ್ ಅಂದರೆ ಅದು ಜಾಗ, ಇಟ್ ಈಸ್ ಎ ಸ್ಪೇಸ್ ಫಾರ್ ಎಲೆಕ್ಟ್ರಾನ್ ಟು ರಿವಾಲ್ವ್. ಅಂದರೆ ಎಲೆಕ್ಟ್ರಾನ್ ಯಾವ ಸ್ಪೆಸಿಫಿಕ್ ಜಾಗದಲ್ಲಿ ಸುತ್ತುತ್ತೋ ಆ ಜಾಗನ ನಾವು ಆರ್ಬಿಟ್ ಅಂತ ಕರಿತೀವಿ. ಹಾಗಾದರೆ ಆರ್ಬಿಟಾಲ್ ಅಂದರೆ ಏನು? ಆರ್ಬಿಟಾಲ್ ಈಸ್ ಎ ಸ್ಪೇಸ್ ಆರ್ ರೀಜನ್ ವೇರ್ ಯು ಕ್ಯಾನ್ ಫೈಂಡ್ ಎಲೆಕ್ಟ್ರಾನ್. ಅಂದರೆ ಇವ್ರ ಪ್ರಕಾರ, ಅಂದರೆ ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ ಪ್ರಕಾರ ಆರ್ಬಿಟಾಲ್ ಅನ್ನೋದು ಜಾಗದಲ್ಲಿ ಮಾತ್ರ ನೀವು ಎಲೆಕ್ಟ್ರಾನ್ನ ಕಂಡುಹಿಡಿಯೋಕ್ಕಾಗತ್ತೆ. ಸೊ ಅದು ಪಾತ್ ಅಲ್ಲ, ಅದು ಜಾಗ ಅಲ್ಲ, ಅದು ಇರೋ ಸ್ಥಳ. ಅರ್ಥ ಆಗ್ತಿದೆಯಲ್ಲ? ಸೊ ಆರ್ಬಿಟಾಲಲ್ಲಿ ಎಲೆಕ್ಟ್ರಾನ್ ಎಲ್ಲಿದೆ ಅಂತ ನಾನು ಗುರುತಿಸ್ಬೋದು. ಇಲ್ಲಿ ಎಲೆಕ್ಟ್ರಾನ್ ಇರುತ್ತೆ. Now for example, the energy of orbital is quantized. Quantized ಅಂದರೆ ಕಂಟ್ರೋಲ್, ಫಿಕ್ಸ್ಡ್, ಕಾನ್ಸ್ಟೆಂಟ್, ಚೇಂಜ್ ಆಗಲ್ಲ. ಈ ವರ್ಡ್ನ ನಾವು ಸೈಂಟಿಫಿಕ್ ಆಗಿ ಕ್ವಾಂಟೈಸ್ಡ್ ಅಂತ ಕರಿತೀವಿ. ಓಕೆ. ದ ವೇವ್ ಬಿಹೇವಿಯರ್ ಆಫ್ ಎಲೆಕ್ಟ್ರಾನ್ ಇಸ್ ಗಿವನ್ ಬೈ ಸ್ಕ್ರಾಲಿಂಜರ್ಸ್ ಈಕ್ವೇಷನ್. ಸೊ ಸ್ಕ್ರಾಲಿಂಜರ್ ಅನ್ನೋರು ತುಂಬ ದೊಡ್ಡ ಸೈಂಟಿಸ್ಟು. ಅವರು ಒಂದು ಈಕ್ವೇಷನ್ ಕೊಡ್ತಾರೆ. ಸೊ ಏನು ಈಕ್ವೇಷನ್ ಅಂತ ಕೇಳಿದ್ರೆ ಇವರು ಸ್ಪೆಷಲಿ ಸ್ಟಡಿ ಮಾಡಿದ್ದೆಲ್ಲ ವೇವ್ ಈಕ್ವೇಷನ್. ವೇವ್ ಅಂದರೆ ಗೊತ್ತಾಗುತ್ತಲ್ವ ನಿಮಗೆ? ಸೊ ವೇವ್ ಫಂಕ್ಷನ್ ಅಂತಲೂ ಕರಿತೀವಿ ನಾವು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಒಂದು ವೇವ್ ಫಂಕ್ಷನ್ ನಾನು ಇಲ್ಲಿ ತೋರಿಸಿದ್ದೀನಿ. ಇದನ್ನ ನಾವು ವೈ ಆಕ್ಸಿಸ್, ಇದನ್ನ ಎಕ್ಸ್ ಆಕ್ಸಿಸ್ ಅಂತ ತಗೊಂಡ್ರೆ ಸೊ ಈ ಒಂದು ವೇವ್ ಅನ್ನೋದು ಒಂದು ವೇವ್ ಫಂಕ್ಷನ್. ಸೊ ಇದ್ರದ್ದು ಈಕ್ವೇಷನ್ ಆಗಿರಲಿ, ಇದರಲ್ಲಿ ವೇರಿಯೇಬಲ್ಸ್ನ ಕಂಡುಹಿಡಿಯೋದಾಗಲಿ ಸ್ಕ್ರಾಲಿಂಜರ್ಸ್ ಈಕ್ವೇಷನ್ಸ್ ನಮಗೆ ಕೊಡುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಬಿಡಿ, ಇವಾಗ ಈ ಒಂದು ಫಿಗರ್ನ ಇಟ್ಕೊಂಡು ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇದನ್ನು ಅರ್ಥ ಮಾಡ್ಕೊಳಕ್ಕೆ ಹೋಗೋಣ. ನೋಡಿ, ಇಲ್ಲಿ ನೀವು ನೋಡಿದ್ರೆ ಒಂದು ಏನೋ ತುಂಬ ಡಾಟ್ ಆಗಿದೆ. ಸೊ ಈ ಬ್ಲೂ ಕಲರ್ ರೀಜನ್ ಕಾಣಿಸ್ತಿದೆಯಲ್ಲ, ಈ ಬ್ಲೂ ಕಲರ್ ರೀಜನ್ನ ನಾವು ಆರ್ಬಿಟಾಲ್ ಅಂತ ಕರಿತೀವಿ. ನೋಡಿ, ಆರ್ಬಿಟ್ ಅಂದರೆ ಕರೆಕ್ಟ್ ಶೇಪ್ ಬರ್ತೈತಿ ಈ ಥರ. ಬಟ್ ಆರ್ಬಿಟಲ್ ನೋಡಿ ಯಾವ ಥರ ಡಿಸ್ಪರ್ಸ್ಡ್ ಆಗಿದೆ, ಸ್ಕ್ಯಾಟರ್ಡ್ ಆಗಿದೆ, ಕಾಣಿಸ್ತಿದೆಯಲ್ವಾ? ಸೊ ಮಧ್ಯದಲ್ಲಿ ಬೇರೆ ಕಲರ್ ಇದೆ, ಅಲ್ಲಿ ನಾವು ನ್ಯೂಕ್ಲಿಯಸ್ ಅಕಾರ್ಡಿಂಗ್ ಟು ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್. ಸೊ ಆರ್ಬಿಟಲ್ ಅನ್ನೋದು ಸ್ಪ್ರೆಡ್ ಆಗಿರೋದಂಥ ಒಂದು ವಿಷಯ. ಸೊ ಸ್ಕ್ರಾಲಿಂಜರ್ಸ್ ಈಕ್ವೇಷನ್ ಏನು ಹೇಳುತ್ತೆ ಅಂದರೆ H ಇದನ್ನ psi ಅಂತ ಕರಿತೀವಿ. ನೋಡಿ, ಈ ಫಂಕ್ಷನ್ ಅನ್ನು ನಾವು psi ಅಂತ ಕರಿತೀವಿ. ಇದು ಒಂದು ಗ್ರೀಕ್ ವರ್ಡ್, psi ಅಂತ ಕರಿತೀವಿ. H psi is equal to E psi. H ಅನ್ನೋದು ಆಪರೇಟರ್. ಆಪರೇಟರ್ ಅಂದರೆ ಹೆಂಗೆ ಹೇಳ್ಬೋದು ನಾನು? ಒಂದು ನಡೆಸುತ್ತೆ ಅದನ್ನು ಆಪರೇಟರ್ ಅಂತೀವಿ. E is ಎನರ್ಜಿ.
ಸೊ ಹೆಚ್ psi ಇಸ್ ಈಕ್ವಲ್ ಟು ಇ psi ಅಂತ ಒಂದು ಸ್ಕ್ರಾಲಿಂಜರ್ಸ್ ಈಕ್ವೇಷನ್ ನಮಗೆ ಕೊಡುತ್ತೆ. ಅರ್ಥ ಆಗ್ತಿದೆಯಲ್ಲ? ಎಸ್. ಬನ್ನಿ ಮುಂದೆ ಹೋಗೋಣ. ಈಗ ಆನ್ ಸಾಲ್ವಿಂಗ್ ದಿ ಸ್ಕ್ರಾಲಿಂಜರ್ಸ್ ಈಕ್ವೇಷನ್ ವಿ ಗೆಟ್ ದಿ ಸೆಟ್ಸ್ ಆಫ್ ನಂಬರ್ಸ್ ವಿಚ್ ಆರ್ ಕಾಲ್ಡ್ ಆಸ್ ಕ್ವಾಂಟಮ್ ನಂಬರ್ಸ್. ಇದು ಕೂಡ ತುಂಬಾ ಇಂಪಾರ್ಟೆಂಟು. ಬರೋವಂಥ ಮುಂದೆ ವಿಡಿಯೋಸಲ್ಲಿ ಕ್ವಾಂಟಮ್ ನಂಬರ್ಸ್ ಬಗ್ಗೆ ನಾವು ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಸದ್ಯಕ್ಕೆ ಇದನ್ನು ಅರ್ಥ ಮಾಡ್ಕೊಳ್ಳಿ. ಕ್ವಾಂಟಮ್ ನಂಬರ್ಸ್ ಇಲ್ಲಿಂದ ಬಂತು. ಕ್ವಾಂಟಮ್ ನಂಬರ್ಸು ಸ್ಕ್ರಾಲಿಂಜರ್ಸ್ ಈಕ್ವೇಷನ್ಸ್ನ ಸಾಲ್ವ್ ಮಾಡಿದ್ರೆ ಬರೋವಂಥ ಒಂದು ಕಾನ್ಸೆಪ್ಟು. ಅರ್ಥ ಆಗ್ತಿದೆಯಲ್ಲ? ಸೊ ಏನು ಕೊಡುತ್ತೆ ಅದನ್ನು ಸಾಲ್ವ್ ಮಾಡಿದ್ರೆ? ಇಟ್ ಗಿವ್ಸ್ ದಿ ಲೊಕೇಶನ್ ಸ್ಪೇಸ್ 3D, ಅಂದರೆ 3 ಡೈಮೆನ್ಷನಲ್ಲಿ ಒಂದು ಆಟಮ್ ಅಥವಾ ಆರ್ಬಿಟಲ್ ಯಾವ ಥರ ಇರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ನ ಇದು ನಮಗೆ ತಿಳಿಸುತ್ತೆ. ಏನು ತಿಳಿಸುತ್ತೆ? ಸ್ಕ್ರಾಲಿಂಜರ್ಸ್ ಈಕ್ವೇಷನ್ನ ಸಾಲ್ವ್ ಮಾಡಿದ್ರೆ. ಇಲ್ಲಿ ನೀವು ಪಿಕ್ಚರ್ಸ್ನ ನೋಡಿದ್ರೆ ನಿಮಗೆ ಕಾಣಿಸುತ್ತೆ. ಇಲ್ಲಿ ನೋಡಿ, ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್ ಕಾಣಿಸ್ತಿದೆಯಾ? ಎಕ್ಸ್ ವೈ ಝೆಡ್ ಮೂರು ಸೇರಿದ್ರೆ ಮಾತ್ರ 3D ಡೈಮೆನ್ಷನ್ ಅಂತ ಕರಿತೀವಿ ಅಲ್ವಾ? ಈ ಥರ ಬರುತ್ತೆ. ಸೊ ಇದು ಎಕ್ಸು, ಇದು ವೈ, ಇದು ಝೆಡ್ಡು. ಅಂದರೆ ಇವಾಗ ನಮ್ಮ ಕಣ್ಣು ಕಾಣಿಸೋದೆಲ್ಲ ಆಲ್ಮೋಸ್ಟ್ 3D ಡೈಮೆನ್ಷನ್ಸಲ್ಲೇ. ಅದರಲ್ಲಿ ನೋಡಿ ಆರ್ಬಿಟಲ್ ಯಾವ ಥರ ಇದೆ ನೋಡಿ. ಇಲ್ಲಿ ನೋಡಿ ಸ್ಪಿಯರ್ ಥರ ಇದೆ. ಅಂದರೆ ಇದ್ರ ಒಳಗಡೆ ಎಲೆಕ್ಟ್ರಾನ್ ಎಲ್ಲಿ ಬೇಕಾದರೂ ಇರ್ಬೋದು ಅಂತ ಅರ್ಥ. ಇದು ನೋಡಿ ಒಂದು ಡಂಬಲ್ಡ್ ಶೇಪ್ ಅಂತ ಕರಿತೀವಿ. ಇಲ್ಲಿ ನೋಡಿ ಸೇಮ್, ಇಲ್ಲಿ ನೋಡಿ ಕಾಣಿಸ್ತಿದ್ದಿಲ್ಲ? ಸೊ ಈ ಡಿಫ್ರೆಂಟ್ ಶೇಪ್ಸು 3Dಯಲ್ಲಿ ಹೆಂಗೆ ಸಿಕ್ತು ಅಂದರೆ ಆನ್ ಸಾಲ್ವಿಂಗ್ ಸ್ಕ್ರಾಲಿಂಜರ್ಸ್ ಈಕ್ವೇಷನ್. ಸೊ ಇಷ್ಟು ಡೇಟಾ ಸ್ಪೆಸಿಫಿಕ್ ಆಗಿ ನಮಗೆಲ್ಲ ಯಾರು ಕೊಟ್ಟಿದ್ದು? ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ ಆಫ್ ಆಟಮ್. ಅರ್ಥ ಆಗ್ತಿದೆಯಲ್ಲ? ಎಸ್. ಬನ್ನಿ ಮುಂದೆ ಹೋಗೋಣ. ಎಸ್. ಸೊ ಅಷ್ಟೇ ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲಲ್ಲಿ ನಮಗಿರೋ ಟಾಪಿಕ್ಕು. ಸೊ ನೆಕ್ಸ್ಟು ಅಪ್ಕಮಿಂಗ್ ವಿಡಿಯೋಲ್ಲಿ ನಾವು ಏನು ಕಲಿತೀವಿ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಆ್ಯಂಡ್ ಪ್ಲ್ಯಾಂಕ್ಸ್ ಕ್ವಾಂಟಮ್ ಥಿಯರಿ. ಸೊ ಅದು ಮುಂದೆ ಬರ್ತಾ ವಿಡಿಯೋಲ್ಲಿ ನಾನು ಅದನ್ನು ತೀರಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಸದ್ಯಕ್ಕೆ ನಿಮಗೆ ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ ಆಫ್ ಆಟಮ್ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ಅದು ವೆರಿ ಈಸಿ ಕಾನ್ಸೆಪ್ಟ್, ತುಂಬ ಈಸಿ. ಅಂದರೆ ಒಂದು 3D ಡೊಮೆನ್ಷನಲ್ಲಿ ಒಂದು ಆರ್ಬಿಟಲ್ ಹೆಂಗೆ ಕಾಣಿಸುತ್ತೆ, ಅದು ಹೆಂಗೆ ಸಿಕ್ತು ನಮಗೆ? ಬೈ ಸಾಲ್ವಿಂಗ್ ಸ್ಕ್ರಾಲಿಂಜರ್ಸ್ ಈಕ್ವೇಷನ್. ಅರ್ಥ ಆಯ್ತಲ್ಲ? ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಅರ್ಥ ಮಾಡ್ಕೋತೀನಿ. ಏನೇ ಡೌಟ್ಸ್ ಇದ್ರು ಕಮೆಂಟಲ್ಲಿ ಹಾಕಿ. ಸೊ ನಾವೆಲ್ಲರೂ ಬರೋವಂಥ ವಿಡಿಯೋದಲ್ಲಿ ಸಿಗೋಣ. ಸೊ ನೆಕ್ಸ್ಟ್ ಬರೋವಂಥ ವಿಡಿಯೋನು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಲು ತುಂಬ ಇಂಪಾರ್ಟೆಂಟು. ಸೊ ಸ್ಟೇ ಟ್ಯೂನ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಶುಭವಾಗಲಿ.